ವೆಲ್ಕಮ್ ಬ್ಯಾಕ್ ಟು ಎಜುಇನ್ಫೋ ಕನ್ನಡ. ಇವತ್ತಿನ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಕುರಿತಂತೆ ತುಂಬ ಜನ ವಿದ್ಯಾರ್ಥಿಗಳು ಏನು ಡೌಟ್ಸ್ನ ಕೇಳ್ತಾ ಇದ್ದೀರಿ. ಆ ಡೌಟ್ಸ್ಗೆಲ್ಲ ಕ್ಲಾರಿಫಿಕೇಷನ್ನ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಎಲ್ಲ ಥರದ ಅಪ್ಡೇಟ್ಸ್ ಕೂಡ ಸಿಗ್ತಾ ಬರ್ತದೆ. ಮತ್ತೊಂದು ಏನಂದರೆ, ನೀವು ಇನ್ಸ್ಟಾಗ್ರಾಮು ಕೂಡ ನಮ್ಮ ಫಾಲೋ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಾರಿಫಿಕೇಷನ್ ಮಾಡ್ಕೊಳ್ಬೋದು. ಇನ್ಸ್ಟಾ ID ಬಂದು ಎಜುಇನ್ಫೋ ಕನ್ನಡ ಅಂತ ಸರ್ಚ್ ಮಾಡಿ, ಅಲ್ಲಿ ನೀವು ನಮ್ಮ ಫಾಲೋ ಮಾಡಿಕೊಂಡು ನೀವು ಕೂಡ ನಿಮ್ಮ ಡೌಟ್ಸ್ನ ಕ್ಲಾರಿಫಿಕೇಷನ್ನ ಮಾಡ್ಕೊಳ್ಬೋದು. ಮೊದಲನೇದಾಗಿ ನೋಡೋದಾದರೆ, ಕೆಲವೊಂದು ವಿದ್ಯಾರ್ಥಿಗಳು ಈ ಥರ ಸ್ಟೇಟಸ್ನ ಕಳಿಸಿ ನಮಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ವಾ ಅಂತ ಕೇಳ್ತಾ ಇದ್ದೀರಿ. ನೀವಿಲ್ಲಿ ನೋಡ್ಬೋದು, ಈ ಥರ ಫೋಟೋಗಳನ್ನ ಕಳಿಸಿ ನೀವು ನಮಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ವಾ ಅಂತ ಕೇಳ್ತಾ ಇದ್ದೀರಿ. ಇಂತಹ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ, ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ, ಆದರೆ ಯಾವಾಗ ಅಂದರೆ ತುಂಬ ಡಿಲೇ ಆಗುತ್ತೆ. ನಿಮಗೆ ಈ ಮಂತ್ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆದರೂ ಕೂಡ ನಿಮಗೆ ಅಮೌಂಟು ಪ್ರೊಸೀಡ್ ಆಗಿ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋದು ಆಗಸ್ಟ್ ಆಗುತ್ತೆ. ಏನಕ್ಕೆ ಅಂದರೆ, ಇನ್ನೂ ಸ್ಕಾಲರ್ಶಿಪ್ ಫಂಡು ರಿಲೀಸ್ ಮಾಡಿಲ್ಲ. ಅಕಾಡೆಮಿಕ್ ಇಯರ್ ಎಂಡ್ ಆಗೋ ಒಳಗಡೆ ಸ್ಕಾಲರ್ಶಿಪ್ನ ಅವರು ರಿಲೀಸ್ ಮಾಡಿ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಸ್ಕಾಲರ್ಶಿಪ್ ಫಂಡು ರಿಲೀಸ್ ಆಗಿಲ್ಲ. ಕೆಲವೊಂದು ಡಿಸ್ಟಿಕ್ಗಳಲ್ಲಿ ರಿಲೀಸ್ ಆಗಿದ್ರು ಕೂಡ, ಫಾರ್ ಎಕ್ಸಾಂಪಲ್ ನಾವು ಮೈಸೂರು ಡಿಸ್ಟಿಕ್ ವಿಸಿಟ್ ಮಾಡಿದಾಗ ಅವರು ನಮಗೆ ಅಮೌಂಟ್ನ ರಿಲೀಸ್ ಮಾಡಿದ್ದಾರೆ. ಬಟ್ ನಾವು ಅದನ್ನು ಈ ಮಂತ್ ಎಂಡ್ ಒಳಗಡೆ ಪ್ರೊಸೀಡ್ ಮಾಡ್ತೀವಿ, ಅಥವಾ ಅಕಾಡೆಮಿಕ್ ಇಯರ್ ಎಂಡ್ ಆಗೋ ಒಳಗಡೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಮೌಂಟ್ನ ಪ್ರೊಸೀಡ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತ ಇಲ್ಲಿ ಮೈಸೂರು ಡಿಪಾರ್ಟ್ಮೆಂಟ್ ಕಡೆಯಿಂದ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇನ್ನು ಕೆಲವೊಂದು ಡಿಸ್ಟ್ರಿಕ್ಗಳಲ್ಲಿ ಕೆಲವೊಂದು ರೂಲ್ಸ್ನ ಮಾಡಿದ್ದಾರೆ. ಏನಂದರೆ, ಬ್ಯಾಚ್ ವೈಸ್ ಹಾಕಬೇಕು, ಮತ್ತು ಈ ಮಂತಲ್ಲಿ ಹಾಕಬೇಕು, ಈ ವೀಕಲ್ಲಿ ಹಾಕಬೇಕು ಅಂತ ಕೆಲವೊಂದು ರೂಲ್ಸ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಅಮೌಂಟು ಡಿಲೇ ಆಗ್ತಿದೆ. ಸೊ ಇನ್ನೂ ನಿಮಗೆ ಅಮೌಂಟು ಮೆನ್ಷನ್ ಆಗಿಲ್ಲ ಅಥವಾ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ನಿಮಗೆ ತುಂಬ ಡಿಲೇ ಆಗುತ್ತೆ ಹೇಳ್ತಾ ಇದ್ದೀನಿ ಇವಾಗಲೇ. ಇಫ್ ಇನ್ ಕೇಸ್ ನಿಮಗೆ ಅಮೌಂಟು ಆಲ್ರೆಡಿ ಸ್ಯಾಂಕ್ಷನ್ ಆಗಿದ್ದರೆ ನಿಮಗೆ ಇನ್ನು ಕೆಲವೇ ದಿನಗಳಲ್ಲಿ ಅಮೌಂಟ್ನ ಪ್ರೊಸೀಡ್ ಮಾಡಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಕೂಡ ಮಾಡ್ತಾರೆ. ಬಟ್ ಇಫ್ ಇನ್ ಕೇಸ್ ನಿಮಗೆ ಅಮೌಂಟೇ ಸ್ಯಾಂಕ್ಷನ್ ಆಗಿಲ್ಲ, ಅಮೌಂಟೇ ಇನ್ನೂ ಮೆನ್ಷನ್ ಆಗಿಲ್ಲ ಅಂದರೆ ತುಂಬ ಡಿಲೇ ಆಗುತ್ತೆ. ಆಗಸ್ಟ್ ಮಂತಲ್ಲಿ ನಿಮಗೆ ಅಮೌಂಟು ಬರೋ ಚಾನ್ಸಸ್ ಇದೆ. ಸೊ ಇನ್ನೂ ಅಮೌಂಟ್ ಯಾರಿಗೆಲ್ಲ ಮೆನ್ಷನ್ ಆಗಿಲ್ಲ, ತುಂಬ ವೆಯ್ಟ್ ಮಾಡೋಕ್ಕಾಗುತ್ತೆ. ವರಿ ಮಾಡ್ಕೊಳ್ಬೇಡಿ, ನಿಮಗೂ ಅಮೌಂಟ್ ಬರುತ್ತೆ, ಬಟ್ ನಿಮಗೆ ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ನೀವು ಏನಾದರೂ ಇನ್ನೂ ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗೇ ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹೋಗಿ ನೀವು ಒಂದ್ಸಲ ನಿಮ್ಮ ಡಿಪಾರ್ಟ್ಮೆಂಟ್ನ ವಿಸಿಟ್ ಮಾಡಿ, ನಿಮ್ಮ ಡಿಪಾರ್ಟ್ಮೆಂಟ್ಗಳನ್ನು ವಿಸಿಟ್ ಮಾಡಿ ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಎಸ್ ಮಾಡಿಸ್ಕೊಳ್ಳಿ. ಏನಕ್ಕೆ ಅಂದರೆ, ತಾಲೂಕು ಆಫೀಸ್ ವೆರಿಫಿಕೇಷನ್ ಅವರು ಸದ್ಯಕ್ಕೆ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ, ಯಾರ್ದು ವೆರಿಫಿಕೇಷನ್ ಮಾಡ್ತಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರ್ದೆಲ್ಲ ಇನ್ನು ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗಿಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ನ ಆದಷ್ಟು ಬೇಗ ವಿಸಿಟ್ ಮಾಡಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಮತ್ತೊಂದು ಅಪ್ಡೇಟ್ ಏನು ಅಂದರೆ, ತುಂಬ ಜನ ಆಧಾರ್ ಸೈಡಿಂಗ್ ಬಗ್ಗೆ ಕೇಳ್ತಾ ಇದ್ರಿ. ನಮಗೆ ಆಧಾರ್ ಸೈಡಿಂಗ್ ಆಗಿಲ್ಲ ಅಂತ. ನೀವು ಆಧಾರ್ ಸೈಡಿಂಗ್ ಆಗಿರೋ ಪ್ರೂಫ್ ಇಟ್ಕೊಂಡು ನೀವು ನಿಮ್ಮ DBTಯಲ್ಲಿ ನಿಮ್ಮ ಆಧಾರ್ ಸೈಡಿಂಗ್ ಯಾವಾಗ ಆಗಿದೆ ಅಂತ ಒಂದು ಪ್ರೂಫ್ ಇರುತ್ತೆ, ಅದು ಸ್ಕ್ರೀನ್ಶಾಟ್ ತಗೊಂಡು ಜೆರಾಕ್ಸ್ ತಗೊಂಡು ನಿಮ್ಮ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ಅವ್ರಿಗೆ ಶೋ ಮಾಡಿ, ನಮ್ಗೆ ಈ ಥರ ಆಲ್ರೆಡಿ ನಾವು ಆಧಾರ್ ಸೀಡಿಂಗ್ ಮಾಡಿಸಿ 3 ಮಂತ್ಸ್ ಆಗಿದೆ, 2 ಮಂತ್ಸ್ ಆಗಿದೆ, ಬಟ್ ನೀವಿನ್ನೂ ಸೀಡಿಂಗ್ ಮಾಡಿಲ್ಲ ಅಂತ ಅವ್ರನ್ನ ಅಪ್ರೋಚ್ ಮಾಡ್ಕೊಳ್ಳಿ. ಅವರು ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡ್ಕೊಳ್ತಾರೆ. ಇದೇ ಥರ SSP ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ನೋಡ್ತಾ ಇರಿ. ನಿಮಗೆ SSP ಕುರಿತಂತೆ ಏನು ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ. ಇನ್ನು ಲಾಸ್ಟಾಗಿ ಹೇಳ್ತಾ ಇದ್ದೀನಿ, ಅಮೌಂಟ್ ಯಾವಾಗ ಬರುತ್ತೆ ಅಂದರೆ, ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅಕಾಡೆಮಿಕ್ ಇಯರ್ ಎಂಡ್ ಆಗೋಳಗಡೆ ಸ್ಯಾಂಕ್ಷನಿಂಗ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ ಅಂತ. ಅಕಾಡೆಮಿಕ್ ಇಯರ್ ಎಂಡ್ ಆಗೋದು ಇಲ್ಲಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಎಂಡ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಈ ಮಂತಿಂದ ಅವರು ಪ್ರೊಸೀಡ್ ಮಾಡಿದ್ರು ನಿಮಗೆ ಆಗಸ್ಟ್ ಮಂತಲ್ಲಿ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾರೆ. ಯಾರಿಗೆ ಅಂದರೆ, ಇನ್ನೂ ಯಾರಿಗೆ ಮೆನ್ಷನ್ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ. ಯಾರಿಗೆ ಮೆನ್ಷನ್ ಆಗಿದೆ ಸೊ ಅವ್ರಿಗೆ ಬ್ಯಾಚ್ ವೈಸ್ ಮತ್ತು ಒಂದೊಂದು ವೀಕು ನಾವು ಪ್ರೊಸೀಡ್ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾರು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ನಿಮ್ಮ ಅಮೌಂಟ್ ಏನಿದೆ ಅದು ಆದಷ್ಟು ಬೇಗ ನಿಮ್ಮ ಅಕೌಂಟ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.